ಸ್ವಲ್ಪ ಆದ್ರೂ 2 ತಿಂಗಳಿಗಾದರೂ ಇನ್ಸ್ಟಾಗ್ರಾಮ್ ಅನ್ನ ಅನ್ಇನ್ಸ್ಟಾಲ್ ಮಾಡಿ ಮತ್ತೆ ನಿಮ್ಮ PhDಯನ್ನ ಸರೆಂಡರ್ ಮಾಡಿ. ಈಗ ಇತಿಹಾಸಕಾರ ಆಗಿ ಬರ್ತಾರಲ್ಲ, ಇವರು ಯಾವ ಯೂನಿವರ್ಸಿಟಿಯ ಪ್ರೊಫೆಸರ್? ಯಾವ ಯೂನಿವರ್ಸಿಟಿಯವರು ಅಲ್ಲ, ವಾಟ್ಸ್ಆಪ್ ಯೂನಿವರ್ಸಿಟಿಯವರು. ಟಾಪ್ ಪಾಡ್ಕಾಸ್ಟ್ ನಲ್ಲಿ ಕೂತ್ಕೊಳ್ತಾರೆ, ಮತ್ತೆ ಅವರನ್ನ 4K 8K ನಲ್ಲಿ ರೆಕಾರ್ಡ್ ಮಾಡ್ತಾರೆ. ನಿಮಗೆ ಅನಿಸತ್ತೆ ಇದೇ ನಿಜವಾದ ಹಿಸ್ಟರಿ ಅಂತ. ಇವರು 1 ನಿಮಿಷದ ಇನ್ಸ್ಟಾಗ್ರಾಮ್ ರೀಲ್ ನೋಡಿ ಕ್ವಾಂಟಮ್ ಫಿಸಿಕ್ಸ್ ನಲ್ಲಿ PhD ಮಾಡಿದವರಂತೆ ಕೂತಿದ್ದಾರೆ. ಮತ್ತೆ ಸಂಪೂರ್ಣ ಆತ್ಮವಿಶ್ವಾಸದಿಂದ ರೈಲಿನ ಜನರಲ್ ಭೋಗಿಯಲ್ಲಿ 8-10 ಜನರನ್ನ ಸುತ್ತುವರೆದು ಜ್ಞಾನ ಕೊಡ್ತಿದ್ದಾರೆ. ನಮ್ಮ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಅಂದ್ರೆ, ಈ ಹೊಸದಾಗಿ ಬರ್ತಿರೋ ಪೀಳಿಗೆಯಲ್ಲಿ ಕೆಲವರು ನಕಲು ಮಾಡಿ ಪಾಸ್ ಆಗಿದ್ದಾರೆ, ಕೆಲವರು ಗ್ರೇಸ್ ಮಾರ್ಕ್ಸ್ ನಿಂದ ಪಾಸ್ ಆಗಿದ್ದಾರೆ. ಹಾಗಾಗಿ ಶೈಕ್ಷಣಿಕ ಶಿಸ್ತು ಏನೂ ಉಳಿದಿಲ್ಲ. ಮತ್ತೆ ಖಂಡಿತವಾಗಿಯೂ ಇದು ನಮ್ಮ ಕರ್ತವ್ಯ ಆಗಿದೆ. ನಾವು ಮತ್ತೆ ಎಲ್ಲಾ ಕ್ಷೇತ್ರಗಳಲ್ಲೂ ಪ್ರಪಂಚದಲ್ಲಿ ಮಿಂಚಬೇಕು. ಹೇಗೆ ಮಿಂಚಬೇಕು ಅಂದ್ರೆ, ಜಗತ್ತಿಗೆ ಬೆಳಕನ್ನ, ದಾರಿಯನ್ನ ತೋರಿಸಬೇಕು. ಆದ್ರೆ ಇದು ಧ್ಯಾನದ, ಶ್ರಮದ ಕೆಲಸ ಆಗಿದೆ. ಒಂದು ದೀರ್ಘಕಾಲದವರೆಗೆ ನಿಧಾನವಾಗಿ ಇನ್ಸ್ಟಿಟ್ಯೂಷನ್ಸ್ ಡೆವಲಪ್ ಮಾಡಬೇಕಾಗತ್ತೆ. ಪಬ್ಲಿಕ್ ನಲ್ಲಿ, ಸಮಾಜದಲ್ಲಿ ಹೊಸ ರೀತಿಯ ಆಲೋಚನೆಯನ್ನ ಬೆಳೆಸಬೇಕಾಗತ್ತೆ. ಆಗ ಮಾತ್ರ ಯಾವುದೇ ರಾಷ್ಟ್ರ ಮುಂದೆ ಬರಲು ಸಾಧ್ಯವಾಗತ್ತೆ.